ವಿಷಕರೇ 2024 ನವೆಂಬರ್ 19ನೇ ತಾರೀಕು ಉತ್ತರ ಪ್ರದೇಶದ ಕಾಸ್ಕಾನ್ ಜಿಲ್ಲೆಯ ರೈಲು ಮಾರ್ಗದ ಬದಿ ಒಬ್ಬರು ಹಾದು ಹೋಗ್ತಿದ್ದಾಗ ಅವರ ಕಣ್ಣುಗಳು ಪಕ್ಕದ ಪೊದೆಯತ್ತ ಹೋಗ್ತವೆ. ಅಲ್ಲಿ ಸಾವಿರಾರು ನೊಣಗಳು ಮುತ್ಕೊಂಡಿದ್ವು. ಯಾವುದೋ ಪ್ರಾಣಿ ಸತ್ತು ಬಿದ್ದಿರಬಹುದು ಅಂತ ಅವರು ಕೂಡ ಭಾವಿಸಿದ್ರು. ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡಿದ್ರೆ ಅಲ್ಲೊಂದು ಸೀರೆ ಕಾಣಿಸಿತ್ತು. ಗಾಬರಿಯಾದ ಅವರು ಹತ್ರ ಹೋಗಿ ನೋಡಿದಾಗ ಅಲ್ಲಿ ಮಹಿಳೆಯೊಬ್ಬರ ಶವ ಬಿದ್ದಿತ್ತು. ಅದರ ಮುಖ ವಿರೂಪಗೊಂಡಿತ್ತು. ತಕ್ಷಣ ಅವರು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ರು. ಪೊಲೀಸರು ಅಲ್ಲಿಗೆ ತಲುಪುವಷ್ಟರಲ್ಲಿ ಜನರ ಗುಂಪು ಸೇರಿತ್ತು. ಅವರು ಪ್ರಾಥಮಿಕ ತನಿಖೆಯನ್ನ ಶುರು ಮಾಡ್ತಾರೆ. ಅಲ್ಲಿ ಸೇರಿದಂತ ಜನಕ್ಕೆ ಆಕೆ ಯಾರು ಅಂತ ಗೊತ್ತಿರಲಿಲ್ಲ. ಶವವನ್ನ ಪೋಸ್ಟ್ ಮಾರ್ಟಮ್ ಕಳುಹಿಸಿ ಆಕೆ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಆದ್ರೆ ಆಕೆ ಬಗ್ಗೆ ಯಾವುದೇ ಠಾಣೆಯಲ್ಲಿ ನಾಪತ್ತೆಯಾದ ಬಗ್ಗೆ ದೂರು ದಾಖಲಾಗಿರೋಲ್ಲ. ಆಕೆ ನಮಗೆ ಗೊತ್ತು ಅಂತ ಯಾರು ಕೂಡ ಮುಂದೆ ಬರಲಿಲ್ಲ. ಅಂತಿಮವಾಗಿ 72 ಗಂಟೆಗಳ ನಂತರ ಅಂದ್ರೆ 2024 ನವೆಂಬರ್ 22ನೇ ತಾರೀಕು ಪೊಲೀಸರು ತಾವೇ ಆಕೆಯ ಅಂತಿಮ ವಿಧಿವಿಧಾನವನ್ನ ಪೂರ್ಣಗೊಳಿಸ್ತಾರೆ. ತನಿಖೆ ಇನ್ನು ನಡೀತಲೇ ಇತ್ತು. ಆದ್ರೆ ಯಾವುದೇ ಬೆಳವಣಿಗೆ ಮಾತ್ರ ಆಗಿರಲಿಲ್ಲ. ಆದ್ರೆ 16 ದಿನಗಳ ನಂತರ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಆಕೆ ನನ್ನ ಮಗಳು ಅಂತ ಹೇಳಿದ್ದ. ಇಷ್ಟು ದಿನ ಎಲ್ಲಪ್ಪ ಇದೆ ಅಂತ ಕೇಳಿದ್ರೆ ನನಗೆ ಪತ್ರಿಕೆಗಳ ಮೂಲಕ ಸುದ್ದಿ ಗೊತ್ತಾಯ್ತು. ತಕ್ಷಣ ಹೊರಟು ಬಂದೆ ಅಂತ ಹೇಳಿದ್ರು. ಅವರು ಉತ್ತರಾಖಂಡದ ರುದ್ರಾಪುರ ಉಧಮ್ ಸಿಂಗ್ ನಗರ ಜಿಲ್ಲೆಯ ನಿವಾಸಿಯಾಗಿದ್ರು. ಪತ್ರಿಕೆಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ಒಂದು ಸುದ್ದಿ ಗೊತ್ತಾಗಿ ಓಡ್ಬಂದಿದ್ರು. ನಂತರ ಇವರು ಪೊಲೀಸರ ಬಳಿ ಆಕೆ ಜೊತೆ ಇಬ್ರು ಪುತ್ರಿಯರು ಕೂಡ ಇದ್ರು. ಅವರೆಲ್ಲಿಂದ ಪೊಲೀಸರಿಗೆ ಕೇಳಿದ್ರು. ಆಗ ನಿಜಕ್ಕೂ ಇದನ್ನ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅವ್ರಿಗೆ ಸಿಕ್ಕಿದ್ದು ಈ ಮಹಿಳೆಯ ಶವ ಮಾತ್ರ. ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅವರನ್ನು ಕೂಡ ಕೊಲೆ ಮಾಡಲಾಗಿದೆಯಾ, ಹಾಗಾದ್ರೆ ಇದು ದೊಡ್ಡ ಪ್ರಕರಣ ಆಗಲಿದೆ ಅಂತ ಪೊಲೀಸರಿಗೆ ಮನವರಿಕೆ ಆಯ್ತು. ಸ್ವಲ್ಪ ಕೂಡ ಅವರು ಸಮಯವನ್ನ ವ್ಯರ್ಥ ಮಾಡದೆ ಅವರು ತನಿಖೆಯನ್ನ ಚುರುಕೊಳಿಸಿದ್ರು. ವೀಕ್ಷಕರೇ, ಈ ಒಂದು ಕತೆ ಉತ್ತರಾಖಂಡದ ರುದ್ರಾಪುರ ಉಧಮ್ ಸಿಂಗ್ ನಗರದ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಶುರುವಾಗುತ್ತೆ. 2011ರಲ್ಲಿ ಈ ಬಬಿತಾ ಸಂಬಂಧಿಕರ ಮದುವೆಯೊಂದರಲ್ಲಿ ಅಮ್ರೋಹಾ ನಿವಾಸಿಯಾದಂತ ಪ್ರಮೋದ್ ಅವರ ಪರಿಚಯ ಆಕೆಗೆ ಆಗುತ್ತೆ. ಈ ಒಂದು ಭೇಟಿ ಕ್ರಮೇಣ ಸ್ನೇಹಕ್ಕೆ ತಿರುಗಿ ಪ್ರೀತಿ ಬೆಳೆದು ನಂತರ ಪ್ರಮೋದ್ ಬಬಿತಾಗೆ ಮದುವೆಯ ಪ್ರಸ್ತಾಪವನ್ನ ಮಾಡಿದ್ದ. ಆದರೆ ಪ್ರಮೋದ್ ಆರ್ಥಿಕವಾಗಿ ಸದೃಢವಾಗಿಲ್ಲ ಎಂಬುದು ಈ ಬಬಿತಾ ಮನೆಯವರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಈ ಒಂದು ಸಂಬಂಧವನ್ನ ಒಪ್ಪಲಿಲ್ಲ. ಆದ್ರೆ ಹಠಕ್ಕೆ ಬಿದ್ದಂತ ಬಬಿತಾ ನನಗೆ ಅವನೇ ಬೇಕು, ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ತಿಳಿಸಿದ್ಲು. ಆಗ ಮನೆಯವರು ಬೇರೆ ವಿಧಿ ಇಲ್ಲದೆ ಈ ಒಂದು ಸಂಬಂಧವನ್ನು ಒಪ್ಪಿಕೊಂಡು 2012ರಲ್ಲಿ ಇಬ್ಬರಿಗೂ ಮದುವೆ ಮಾಡಿದ್ರು. ಮದುವೆ ಆದಂತ ಆರಂಭದಲ್ಲಿ ಇಬ್ಬರ ಜೀವನ ಚೆನ್ನಾಗೇನೆ ಇತ್ತು. ಆ ದಿನಗಳು ಬಹಳ ಸಂತೋಷದಿಂದನೇ ಕಳೆದವು. ಇಬ್ರು ಒಟ್ಟಿಗೆ ತಮ್ಮ ಜೀವನವನ್ನ ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಮದುವೆಯಾದಂತ ಕೆಲವೇ ತಿಂಗಳ ನಂತರ ಈ ಪ್ರಮೋದ್ನ ಕೆಲಸ ಹೋಗುತ್ತೆ. ಆಗ ಆರ್ಥಿಕ ಸಮಸ್ಯೆ ಕೂಡ ಎದುರಾಗುತ್ತೆ. ನಂತರ ಅವರ ಸಂಬಂಧದಲ್ಲಿ ಬಿರುಕುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ನಂತರ ಇವರ ಜಗಳಗಳು ಎಷ್ಟು ಉಲ್ಬಣಗೊಂಡು ಅಂದ್ರೆ 2013ರಲ್ಲಿ ಅಂದ್ರೆ ಮದುವೆಯಾದಂತ ಕೇವಲ 1 ವರ್ಷದ ನಂತರ ಇಬ್ರು ಕೂಡ ಬೇರೆಯಾಗೋದಕ್ಕೆ ನಿರ್ಧರಿಸಿದ್ರು. ಈ ಬಬಿತಾರ ತಂದೆ ತಾಯಿ ಮದುವೆಗೆ ಮುಂಚೆ ಏನ್ ಅನ್ಕೊಂಡಿದ್ರು ಅದೇ ಆಯ್ತು. ನಂತರ ಈ ಬಬಿತಾ ಎಲ್ಲವನ್ನ ಮರೆತು ತನ್ನ ಭವಿಷ್ಯದ ಬಗ್ಗೆ ಚಿಂತಿಸೋದಕ್ಕೆ ಶುರು ಮಾಡ್ತಾಳೆ. ನಂತರ ಟೈಲರಿಂಗ್ ಕೆಲಸವನ್ನ ಶುರು ಮಾಡಿ ದುಡಿಯತೊಡಗಿದ್ಲು. ಈ ಒಂದು ಸಮಯದಲ್ಲಿ ಅವಳು ಒಬ್ಬ ಹೊಸ ಹುಡುಗನನ್ನ ಭೇಟಿಯಾಗ್ತಾಳೆ. ಅವನು ಕೂಡ ಸಂಬಂಧಿಕರೊಬ್ಬರ ಮೂಲಕ ಪರಿಚಯ ಆಗಿದ್ದ. ಇಬ್ರು ಕೂಡ ಸ್ನೇಹಿತರಾದ್ರು. ಶಾಂತ ಸ್ವಭಾವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಂತ ಅವನು ಬಬಿತಾಳನ್ನ ಪ್ರಭಾವಿತಗೊಳಿಸಿದ್ದ. ಅದಾದ್ಮೇಲೆ ಅವ್ರ ನಡುವೆ ಪ್ರೀತಿ ಅರಳಿ ಅವರಿಬ್ರು ಕೂಡ ಮದುವೆಯಾಗೋದಿಕ್ಕೆ ನಿರ್ಧರಿಸ್ತಾರೆ. ಇದು ಬಬಿತಾಳ 2ನೇ ಮದುವೆಯಾಗಿತ್ತು. ಈ ಒಂದು ಮದುವೆಯಿಂದ ಈ ಬಬಿತಾಗೆ ಇಬ್ರು ಮುದ್ದಾದ ಹೆಣ್ಮಕ್ಳು ಜನಿಸ್ತಾರೆ. ಅವರೇ ಮನಾನ್ಯ ಮತ್ತು ಅನಾನ್ಯ. ಅಂತೂ ಜೀವನ ಸೆಟ್ಲ್ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಪತಿ ಪತ್ನಿಯ ನಡುವೆ ಕಲಹಗಳು ಶುರುವಾಗ್ತವೆ. ಏಕೆಂದ್ರೆ ಬಬಿತಾ ತನ್ನ ಗಂಡನಿಗೆ ಮನೆ ನಡೆಸೋದಕ್ಕೆ ನೆರವಾಗೋದಕ್ಕೆ ತಾನು ಕೂಡ ಕೆಲಸಕ್ಕೆ ಹೋಗ್ತಿದ್ಲು. ಕ್ರಮೇಣ ಅವಳು ಸ್ವಾವಲಂಬಿಯಾಗತೊಡಗಿದ್ಲು. ಆದ್ರೆ ಅವಳ 2ನೇ ಪತಿಗೆ ಈ ಒಂದು ವಿಷಯಗಳು ಇಷ್ಟ ಆಗ್ಲಿಲ್ಲ. ಕೆಲಸ ಬಿಟ್ಟು ಮನೆ ಬಗ್ಗೆ ಗಮನ ಹರಿಸೋದಕ್ಕೆ ಆತ ಒತ್ತಾಯಿಸ್ತಿದ್ದ. ಆದ್ರೆ ಬಬಿತಾ ಒಪ್ಲಿಲ್ಲ. ಇದೇ ಒಂದು ಕಾರಣಕ್ಕೆ ಸಣ್ಣದಾಗಿ ಜಗಳಗಳು ಶುರುವಾಗಿ ಅದೇ ದೊಡ್ಡ ರೂಪವನ್ನ ಪಡೆದು ಅಂತಿಮವಾಗಿ 2018ರಲ್ಲಿ 2ನೇ ಪತಿಯಿಂದ ಕೂಡ ಬೇರ್ಪಡೋದಕ್ಕೆ ಈಕೆ ನಿರ್ಧರಿಸಿದ್ಲು. ಮದುವೆ ಮುರಿದ ನಂತರ ಬಬಿತಾ ತನ್ನ ಇಬ್ರು ಹೆಣ್ಮಕ್ಳೊಂದಿಗೆ ದೆಹಲಿಗೆ ಬಂದಿದ್ಲು. ಅಲ್ಲಿ ಅವಳು ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಿಕ್ಕೆ ಸಾಧ್ಯ ಇರುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡೋದಿಕ್ಕೆ ಶುರು ಮಾಡಿದ್ಲು. ಕಷ್ಟಪಟ್ಟು ದುಡಿಯುವ ಮೂಲಕ ತನ್ನ ಇಬ್ರು ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾಳೆ. 2021ರವರೆಗೂ ಜೀವನ ಹೀಗೇನೆ ಸಾಗಿತ್ತು. ನಂತರ ಮತ್ತೊಮ್ಮೆ ಆಕೆಗೆ ಅಭಿಷೇಕ್ ಎಂಬ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಸಿಗುತ್ತೆ. ಅದಾಗಲೇ ಜೀವನದಲ್ಲಿ 2 ಸಲ ಮುಗ್ಗುರಿಸಿದ್ರು ಕೂಡ ಬುದ್ಧಿ ಕಲಿಯದಂತ ಈ ಬಬಿತಾ ಅವನನ್ನು ಕೂಡ ಮದುವೆಯಾಗೋದಕ್ಕೆ ನಿರ್ಧಾರ ಮಾಡ್ತಾಳೆ. 2021ರ ಕೊನೆಯಲ್ಲಿ ಈ ಇಬ್ರು ಆರ್ಯ ಸಮಾಜದ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗ್ತಾರೆ. ಈ ಅಭಿಷೇಕ್ ಒಳ್ಳೆ ಮನುಷ್ಯ ಆಗಿದ್ದ. ಈ ಬಬಿತಾ ಮಾತ್ರ ಅಲ್ಲದೆ ಆಕೆಯ ಇಬ್ರು ಹೆಣ್ಮಕ್ಳ ಬಗ್ಗೆ ಕೂಡ ವಿಶೇಷ ಕಾಳಜಿಯನ್ನ ವಹಿಸಿದ್ದ. ಈ ಬಬಿತಾ ತನ್ನ ಜೀವನ ಈಗ ಸರಿಯಾದ ಹಾದಿಯಲ್ಲಿದೆ ಅಂತ ಭಾವಿಸಿದ್ಲು. ಆದ್ರೆ ವಿಧಿ ಬರಹ ಹಾಗಿರ್ಲಿಲ್ಲ. 2024ರ ನವೆಂಬರ್ 18ನೇ ತಾರೀಕು ಬಬಿತಾಳನ್ನ ಕೊನೆ ಬಾರಿ ನೋಡಲಾಗಿತ್ತು. ಮರುದಿನ ನವೆಂಬರ್ 19ನೇ ತಾರೀಕು ಮುಂಜಾನೆ ಆಕೆ ಶವ ರೈಲ್ವೆ ಹಳಿ ಪಕ್ಕದ ಪೊದೆಯಲ್ಲಿ ಸಿಕ್ಕಿತ್ತು. ಡಿಸೆಂಬರ್ 5ನೇ ತಾರೀಕು ಅವರ ತಂದೆ ಅಂದ್ರೆ ರಾಜ್ಕುಮಾರ್ ಅವರು ಬಂದು ಆಕೆ ತಮ್ಮ ಮಗಳು ಅಂತ ಹೇಳಿದ ಮೇಲೆ ಈ ಒಂದು ಕೇಸ್ಗೆ ಜೀವ ಬಂದಿತ್ತು.
ನಂತರ ಪೊಲೀಸರು ಕಾಸ್ಗಂಜ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತನಿಖೆಯನ್ನ ಶುರು ಮಾಡ್ತಾರೆ. ಆದ್ರೆ ಯಾವುದೇ ನಿರ್ದಿಷ್ಟ ಮಾಹಿತಿ ಸಿಗೋದಿಲ್ಲ. ನಂತರ ಪೊಲೀಸರು ಬಬಿತಾ ಕುಟುಂಬದ ಸಂಬಂಧಿಕರನ್ನ ವಿಚಾರಣೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವಳು ತನ್ನ ಹೆಣ್ಮಕ್ಳೊಂದಿಗೆ ದೆಹಲಿಯಲ್ಲಿ ವಾಸ ಮಾಡ್ತಿದ್ಲು ಅಂತ ಅಷ್ಟೇ ಗೊತ್ತಾಯ್ತು. ನಂತರ ಪೊಲೀಸರು ಅವಳ ಕಾಲ್ ಲಿಸ್ಟ್ ಅನ್ನ ತೆಗೆಸಿದ್ರು, ಲೊಕೇಶನ್ ಕೂಡ ಚೆಕ್ ಮಾಡಿದ್ರು. ಆ ಒಂದು ಆಧಾರದ ಮೇಲೆ ಆಕೆ ಇದ್ದಂತ ಸ್ಥಳವನ್ನ ಪತ್ತೆ ಹಚ್ಚಲಾಯಿತು. ಹಾಗೇನೆ ಕಾಲ್ ಲಿಸ್ಟ್ ನಲ್ಲಿ ಒಂದು ನಂಬರ್ ಪದೇ ಪದೇ ಕಾಣಿಸ್ತಾ ಇತ್ತು. ಆ ಒಂದು ನಂಬರ್ ಈ ಅಭಿಷೇಕ್ ಭಾರದ್ವಾಜ್ನದ್ದು ಆಗಿತ್ತು. ಅವನನ್ನ ಹುಡುಕಿ ಕರೆತಂದಾಗ ಈ ಬಬಿತಾ ಅವನನ್ನ 3ನೇ ಮದುವೆಯಾಗಿದ್ಲು ಅಂತ ಗೊತ್ತಾಗುತ್ತೆ. ಅವನ ಕಾಲ್ ಲಿಸ್ಟ್ ಕೂಡ ತೆಗೆಸಿದ್ರು. ಅದರಲ್ಲಿ ಹೆಚ್ಚು ಕಾಣಿಸ್ತಿದ್ದಂತ ಮುಸ್ಕಾನ್ ಶರ್ಮಾ ಎಂಬಾಕೆಯನ್ನು ಕೂಡ ಕರೆತಂದು ವಿಚಾರಿಸಿದಾಗ ಅಸಲಿ ವಿಷಯ ಹೊರಗಡೆ ಬರುತ್ತೆ. ವಿಚಾರಣೆ ಶುರುವಾದ ತಕ್ಷಣ ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೆ ಅಭಿಷೇಕ್ ಉತ್ತರ ಕೊಡೋದಿಕ್ಕೆ ಪ್ರಾರಂಭಿಸಿದ್ದ. ನಾನು ಬಬಿತಾಳನ್ನ ಮದುವೆಯಾದಾಗ ಆರಂಭದಲ್ಲಿ ಎಲ್ಲ ಕೂಡ ಚೆನ್ನಾಗಿತ್ತು, ಪರಸ್ಪರ ಅರ್ಥ ಮಾಡ್ಕೊಂಡಿದ್ವಿ, ಯಾವುದೇ ಸಮಸ್ಯೆ ಇರ್ಲಿಲ್ಲ. ಆದ್ರೆ ಸಮಯದೊಂದಿಗೆ ಎಲ್ಲಾ ಕೂಡ ಬದಲಾಗೋದಿಕ್ಕೆ ಶುರುವಾಯ್ತು. ನನ್ನ ಹೃದಯ ಮತ್ತು ಮನಸ್ಸು ಮಸ್ಕಾನ್ ಕಡೆಗೆ ಸೆಳೆಯೋದಿಕ್ಕೆ ತುಡಿತಾ ಇತ್ತು. ಅವಳನ್ನ ಕೆಫೆಯಲ್ಲಿ ಮೊದಲ ಬಾರಿಗೆ ನೋಡಿದ್ದೆ. ಈ ಒಂದು ಭೇಟಿ ಸಾಮಾನ್ಯ ಸ್ನೇಹವಾಗಿ ಶುರುವಾಗಿತ್ತು. ಅದು ಕ್ರಮೇಣ ಮಸ್ಕಾನ್ನೊಂದಿಗಿನ ಸಂಬಂಧವಾಗಿ ಬೆಳೀತು. ಬರ್ತಾ ಬರ್ತಾ ನಾನು ನನ್ನ ಹೆಂಡತಿ ಬಬಿತಾ ಮತ್ತು ಆಕೆಯ ಮಕ್ಕಳಿಂದ ದೂರ ಇರೋದಕ್ಕೆ ಶುರು ಮಾಡದೆ ಅಂತ ತನ್ನ ಕಥೆಯನ್ನ ಹೇಳತೊಡಗಿದ್ದ. ಈ ಅಭಿಷೇಕ್ ಬಬಿತಾಳ ಬಗ್ಗೆ ಗಮನ ಕೊಡದೇ ಇದ್ದಾಗ ಇದು ಆಕೆಯಲ್ಲಿ ಸಂಶಯವನ್ನ ಹುಟ್ಟುಹಾಕುತ್ತೆ. ನಂತರ ಅವಳು ಅವನ ಮೇಲೆ ಕಣ್ಣಿಡಲು ಶುರು ಮಾಡ್ತಾಳೆ. ಕೆಲವೇ ದಿನಗಳಲ್ಲಿ ತನ್ನ ಪತಿ ಬೇರೊಬ್ಬಳೊಂದಿಗೆ ಸಂಬಂಧ ಹೊಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಬಬಿತಾ ಆಘಾತಗೊಂಡಿದ್ಲು. ತುಂಬಾ ನಿರೀಕ್ಷೆಯನ್ನ ಹುಟ್ಟಿಸಿದಂತ ಈ 3ನೇ ಮದುವೆ ಕೂಡ ಹೀಗೇನೆ ಆಗ್ತಿರೋದು ಆಕೆಗೆ ನೋವನ್ನ ಉಂಟುಮಾಡಿತ್ತು. ಮನೆಯಲ್ಲಿ ಘರ್ಷಣೆಗಳು ಶುರುವಾದವು. ನಂತರ ಒಂದಿನ ಇದಕ್ಕೆ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಬಬಿತಾ ನಿರ್ಧರಿಸಿದ್ಲು. ತನ್ನ ಗಂಡನನ್ನ ಬುಟ್ಟಿಗೆ ಹಾಕೊಂಡಿದಂತ ಮುಸ್ಕಾನ್ ಹಾಗೂ ಇಬ್ಬರನ್ನು ಕೂಡ ಒಟ್ಟಿಗೆ ಕೂರಿಸಿಕೊಂಡು ತನ್ನ ಪರಿಸ್ಥಿತಿಯನ್ನ ವಿವರಿಸಿ ಹೇಳಿ ಈ ಒಂದು ಸಮಸ್ಯೆಯನ್ನ ಶಾಂತ ರೀತಿಯಲ್ಲಿ ಮುಗಿಸ್ಬೇಕು ಅಂತ ಅವಳು ಅಂದ್ಕೊಂಡಿದ್ಲು. ಅಂದ್ರೆ ಅವಳು ಮಾತನಾಡುವ ಮೂಲಕ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ಅಂದ್ಕೊಂಡಿದ್ಲು. ಆದರೆ ಅಭಿಷೇಕ್ ಮತ್ತು ಮುಸ್ಕಾನ್ ಬಬಿತಾ ಮತ್ತು ಅವಳ ಇಬ್ರು ಹೆಣ್ಮಕ್ಳನ್ನ ತಮ್ಮ ದಾರಿಯಿಂದ ತೆಗೆದುಹಾಕಬೇಕು ಅಂತ ನಿರ್ಧರಿಸಿದ್ರು. 2024 ನವೆಂಬರ್ 18ರ ರಾತ್ರಿ ಅಭಿಷೇಕ್ ಮತ್ತು ಮುಸ್ಕಾನ್ ಬಬಿತಾಳನ್ನ ಮಾತುಕತೆಗೆ ಕರೆಸಿದ್ರು. ಸಂಭಾಷಣೆಯ ಸಮಯದಲ್ಲಿ ಈ ಬಬಿತಾ ತನ್ನ ಗೋಳನ್ನ ಹೇಳ್ಕೊಂಡ ಬಳಿಕ ಅಭಿಷೇಕ್ ಬಬಿತಾಳ ಮಾತಿಗೆ ಕರಗಿದ ಹಾಗೆ ನಾಟಕವನ್ನ ಮಾಡಿ, ನಿನ್ನನ್ನ ನಾನು ತುಂಬಾ ಪ್ರೀತಿಸ್ತೀನಿ, ಯಾವ ಕಾರಣಕ್ಕೂ ನಿನಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ. ಆಗ ಬಬಿತಾಗೆ ಖುಷಿಯಾಗಿ ಎಲ್ಲ ಮರೆತು ಶಾಂತಳಾಗ್ತಾಳೆ. ಈ ಒಂದು ಸಮಯದಲ್ಲಿ ಅವಳ ಗಮನವನ್ನ ಬೇರೆ ಕಡೆ ತಿರುಗಿಸಿ ಮುಸ್ಕಾನ್ ಹಿಂದಿನಿಂದ ದಾಳಿ ಮಾಡಿದ್ಲು. ಅವಳು ಕೆಳಗೆ ಬಿದ್ದ ನಂತರ ಇಬ್ರು ಸೇರಿ ಆಕೆಯನ್ನ ಮುಗಿಸಿ ಹಾಕಿದ್ರು. ನಂತರ ಅವಳ ಮುಖ ಗುರುತು ಸಿಗದಂತೆ ಮಾಡಿ ಅಭಿಷೇಕ್ ಮತ್ತು ಮುಸ್ಕಾನ್ ಅವಳನ್ನ ರೈಲು ಮಾರ್ಗದ ಬದಿಯ ಪೊದೆಯಲ್ಲಿ ಎಸ್ತಿದ್ರು. ಈ ಬಬಿತಾಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಅವರು ಭವಿಷ್ಯದಲ್ಲಿ ಯಾವತ್ತಾದರೂ ನಮ್ಮ ತೊಂದರೆಗೆ ಕಾರಣ ಆಗಬಹುದು ಅಂತ ಅಂದ್ಕೊಂಡಂತ ಅಭಿಷೇಕ್ ಮತ್ತು ಮುಸ್ಕಾನ್ ಅವರ ತಾಯಿಯ ಬಳಿ ಕಳಿಸಿದ್ರು. ಆ ಮಕ್ಕಳ ಬಾಡಿಗಳನ್ನು ಕೂಡ ಯಾರಿಗೂ ಸಿಗದಂತೆ ಬೇರೆ ಬೇರೆ ಕಡೆ ಎಸ್ತ್ ಬಂದಿದ್ರು. ವೀಕ್ಷಕರೇ, ಪ್ರಸ್ತುತ ಇವರು ಬಂಧನದಲ್ಲಿದ್ದಾರೆ. ಇವ್ರಿಗೆ ಎಂಥ ಶಿಕ್ಷೆ ಆಗ್ಬೇಕು ಎಂಬುದನ್ನ ನೀವೇ ಹೇಳಿ. ಜೊತೆಗೆ ಇಲ್ಲಿ ತಪ್ಪು ಯಾರದು ಅಂತಾನು ಕೂಡ ಕಮೆಂಟ್ ಮಾಡಿ. ಮೊಟ್ಟ ಮೊದಲು ತಂದೆ ತಾಯಿಯ ಮಾತನ್ನ ಕೇಳದೆ ಪ್ರಮೋದ್ನನ್ನ ಬಬಿತಾ ಮದುವೆಯಾಗಿದ್ದು ತಪ್ಪ? ಹೇಗೋ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ 2ನೇ ಮದುವೆಯಾಗಿದ್ದು ಕೂಡ ತಪ್ಪ? ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಪಡದೆ ತನ್ನ ಪತ್ನಿ ಹಾಗೂ 2 ಮಕ್ಕಳನ್ನ ಕೈಬಿಟ್ಟಂತ 2ನೇ ಗಂಡನದ್ದು ತಪ್ಪ? ಇನ್ನು ತನ್ನ ಹಾಗೂ ತನ್ನ ಮಕ್ಕಳ ಜೀವನಕ್ಕೆ ಆಸರೆ ಆಗಲಿ ಅಂತ ಈ ಬಬಿತಾ 3ನೇ ಮದುವೆಯಾಗಿದ್ದು ತಪ್ಪ? ಅಥವಾ ವಿವಾಹಿತ ಪುರುಷನನ್ನ ಬಲಗೆ ಹಾಕೊಂಡಂತ ಈ ಮುಸ್ಕಾನ್ದು ತಪ್ಪ? ಒಟ್ಟಿನಲ್ಲಿ ಗಂಡ ಹೆಂಡತಿಯ ಮೇಲೆ ಚಿಕ್ಕ ಪುಟ್ಟ ಮನಸ್ತಾಪ ಬರೋದು ಉಂಟು. ಇಬ್ರು ಕೂಡ ಅದನ್ನ ಬೆಳೆಯೋದಕ್ಕೆ ಕೊಡದೆ ಹೊಂದ್ಕೊಂಡು ಹೋಗ್ಲೇಬೇಕು ಎಂಬುದನ್ನ ಈ ಒಂದು ಪ್ರಕರಣ ಮಂದಟ್ ಮಾಡುತ್ತೆ.